ಹೇ ಗುಡ್ ಮಾರ್ನಿಂಗ್ ಎವ್ರಿವನ್. ನಾನಿವತ್ತು ಬೆಳಗ್ಗೆ ಬೇಗನೆ ಎದ್ದು ರೆಡಿ ಆಗ್ತಿದ್ದೀನಿ. ಎಲ್ಲಿಗೆ ಅಂದರೆ ಕಾಲೇಜ್ಗೆ. ಆ್ಯಕ್ಚುಲಿ ನಾನು ವ್ಲಾಗ್ ಮಾಡ್ಕೊಂಡು ಮಾತಾಡೋಣ ನಿಮ್ಮ ಜೊತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಮನೇಲಿ ತುಂಬ ಡಿಸ್ಟರ್ಬೆನ್ಸ್ ಚೆನ್ನಾಗಿತ್ತು, ನಮ್ಮ ಅಕ್ಕದು ಮತ್ತು ನಮ್ಮಮ್ಮದು. ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಫ್ರೆಶ್ ಅಪ್ ಆಗಿ ಡ್ರೆಸ್ಅಪ್ ಮಾಡಿಕೊಂಡು ವಾಚ್ ಕಟ್ಕೊತಾ ಇದ್ದೀನಿ. ಅದರೊಳಗಡೆ ಯಾರಿದ್ದಾರೆ ಅಂತ ನೋಡ್ತೀರಾ? ಮಿಸ್ ಪಾರು. ಅಯ್ಯೋ ಸಾರಿ, ಉಲ್ಟಾ ತೋರಿಸ್ಬಿಟ್ಟೆ ಅಲ್ಲ. ಹಿಂಗೆ ನೋಡಿ, ಈಗ ಕಾಣ್ತೀನಿ ನೋಡಿ, ಚೆನ್ನಾಗಿದೆ ಅಲ್ವಾ? ಹಾಂ, ಮತ್ತು ಹೊಸ ವಿಷಯ ಏನು ಅಂತಂದರೆ, ಇನ್ನು ಮುಂದೆ ನಾನು ನಿಮಗೆ ಡೈಲಿ ಒಂದು ಇನ್ಸ್ಪಿರೇಷ್ನಲ್ ಥಾಟ್ಸ್ ಹೇಳೋಣ ಅಂತ ಇದ್ದೀನಿ. ಇವತ್ತು ನಾನು ಹೇಳ್ತಿರೋ ಥಾಟ್ ಯಾವುದು ಅಂತಂದರೆ, ಇನ್ಸ್ಪೈರ್ ದ ಕ್ರೌಡ್ ಇನ್ಸ್ಟೆಡ್ ಆಫ್ ಬೀಯಿಂಗ್ ಇನ್ ಎ ಕ್ರೌಡ್. ಹಾಗಂದರೆ ಗುಂಪಲ್ಲಿ ನಿಲ್ಲೋದ್ರ ಬದಲಾಗಿ ಆ ಇಡೀ ಗುಂಪಲ್ಲಿರೋರು ನಮ್ಮನ್ನು ನೋಡಿ ಸ್ಫೂರ್ತಿಯಾಗಿ ತಗೋಬೇಕು. ಆ ಥರ ನಾವು ಬದುಕಬೇಕು. ಹೇಗಿತ್ತು ನನ್ನ ಥಾಟ್? ಚೆನ್ನಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಚೆನ್ನಾಗಿದೆ ಅಂತ ಕಮೆಂಟ್ ಹಾಕಿ. ಇನ್ಸ್ಪೈರ್ ಆದವರು ಇನ್ಸ್ಪೈರ್ ಆದ್ವಿ ಅಂತ ಕಮೆಂಟ್ ಹಾಕಿ. ಎಸ್, ಕಾಲೇಜ್ಗೆ ರೆಡಿ. ಇವತ್ತು ಕಾಲೇಜಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ರೆಡಿಯಾಗಿ. ಏನಪ್ಪ ಇಷ್ಟು ದೊಡ್ಡದವ್ರು ಕುಡಿತಾವಳೆ ಅಂದ್ಕೊಂಡ್ರೆ, ನಾನು ರಾಗಿ ಸರಿ ಕುಡಿತೀನಿ ತಂಪು ಅಂತ. ಆಮೇಲೆ ಅಲ್ಲಿಂದ ಬಸ್ ಸ್ಟಾಪಿಗೆ ಬಂದೆ. ಬಸ್ ಸ್ಟಾಪ್ಗೆ ನಮ್ಮ ಬಸ್ಸು ಕೂಡ ಬಂತು. ಇದು ನಮ್ಮ ಕಾಲೇಜ್ ಬಸ್. ಇವತ್ತು ನಾನು ವ್ಲಾಗ್ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ನಮ್ಮ ಕಾಲೇಜನ್ನ ತೋರಿಸ್ತೀನಿ ನಿಮಗೆ ಫುಲ್ಲಾಗಿ. ಸೊ ಫಸ್ಟ್ ನಾವು ಬಂದಿದ್ದು ಕ್ಯಾಂಟೀನ್ಗೆ ಟಿಫನ್ ಮಾಡೋಣ ಅಂತ. ಮೇನ್ ಗೇಟ್ ತೋರ್ಸೋಕ್ಕಾಗಲಿಲ್ಲ, ಅಲ್ಲಿ ತುಂಬ ಜನ ಇದ್ದರು. ತೋರಿಸ್ತೀನಿ. ಸೊ ಇದು ನಮ್ಮ ಕಾಲೇಜ್ ಕ್ಯಾಂಟೀನು. ಇದು ಮೆನು, ಏನು ಬೇಕೋ ಮತ್ತು ಮನಿ ಎಲ್ಲ ಹಾಕಿರ್ತಾರೆ, ಅಲ್ಲಿ ನೋಡಿಕೊಂಡು ಆರ್ಡರ್ ಮಾಡಬೇಕು. ಆಮೇಲೆ ನಾನು ಆರ್ಡರ್ ಮಾಡಿದೆ. ಹೋಗಿ ಇಸ್ಕೊಬೇಕು ಒಳಗಡೆ. ಅಲ್ಲಿ ಕ್ಯಾಶ್ ಕೌಂಟ್ರ್ ಹತ್ರ ಬಿಲ್ ಕೊಡ್ತಾರೆ. ಹೋಗ್ಬಿಟ್ಟು ಒಳಗಡೆ ನಾವು ಕೊಡಬೇಕು ಏನು ಆರ್ಡರ್ ಅಂತ. ಅಲ್ಲಿಂದ ಈಸ್ಕೊಂಬಂದು ನಮ್ಗೆ ಯಾವ ಜಾಗದಲ್ಲಿ ಬೇಕೋ ಅಲ್ಲಿ ಕುತ್ಕೊಂಡು ತಿನ್ಬೋದು. ಪಾಪ ನಮ್ಮ ಇಂಜಿನಿಯರಿಂಗ್ ಫ್ರೆಂಡ್ ಒಬ್ಬರು ಎಕ್ಸಾಮ್ ಇದೆ ಅಂತ ಇಲ್ಲೇ ಓದ್ಕೊಂಡು ಕೂತಿದ್ರು ನಮ್ಮ ಎದುರಿಗೇ. ಇಲ್ಲಿ ಎಲ್ಲ ಥರ ಐಟಮ್ಸ್ ಸಿಗುತ್ತೆ, ನಾನ್ ವೆಜ್, ವೆಜ್, ನೂಡಲ್ಸ್, ಸ್ನ್ಯಾಕ್ಸ್ ಆಲ್ ಆರ್ ಅವೈಲಬಲ್. ನನಗಂತೂ ತುಂಬ ಇಷ್ಟ ಫುಡ್ ಇಲ್ಲಿ. ಸೊ ತುಂಬ ಚೆನ್ನಾಗಿದೆ ಇಲ್ಲಿ ಎನ್ವಿರಾನ್ಮೆಂಟ್. ಹಾಂ, ಎಷ್ಟು ನಿಸರ್ಗ ಅಂತ ಹೋ ನನ್ನ ಫ್ರೆಂಡ್ ನನಗೆ ಒಂದು ಒಳ್ಳೆ ಐಡಿಯಾ ಕೊಟ್ಟಳು ನೆಕ್ಸ್ಟ್ ವ್ಲಾಗ್ ಮಾಡೋಕ್ಕೆ. ಓಕೆ ಅಂತ ಅವಳಿಗೆ ಹೇಳಿ ಲೆಟ್ಸ್ ಸ್ಟಾರ್ಟ್ ದ ಟೂರ್. ನಮ್ಮ ಕ್ಯಾಂಪಸ್ ಟೂರ್ ಇದು. ಸೊ ಇಲ್ಲಿ ಕ್ಯಾಂಟೀನ್, ನಾವು ಹೋಗಿದ್ದಲ್ಲಿ ಮುಂದೆ ಕಾಣ್ತಾ ಇದೆಯಲ್ಲ ಅದು ಕ್ಯಾಂಟೀನು. ಇಲ್ಲಿ ಒಂಚೂರು ಜಾಗ ಇದೆ ಅಲ್ಲಿಂದ ಬರೋಕ್ಕೆ. ಅದನ್ನು ನೆಕ್ಸ್ಟ್ ಹಿಂಗೆ ಸುತ್ಕೊಂಡು ಬಂದು ತೋರಿಸ್ತೀನಿ ನಿಮಗೆ ಕರೆಕ್ಟಾಗಿ. ಸೊ ಈಗ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಪಾರ್ಕಿಂಗ್ಗೆ ಜಾಗ ಇದೆ. ಇಲ್ಲಿ ನಾವು ಪೇ ಮಾಡಬೇಕು ನಿಲ್ಲಿಸ್ಬೇಕು ಅಂದರೆ. ಸೊ ಇದೆಲ್ಲ ಪಾರ್ಕಿಂಗಿಗೆ. ಈ ಕಡೆ ಬಾಯ್ಸ್ ಹಾಸ್ಟೆಲ್ ಇದೆ, ಅದು ಈ ಕಡೆಯಿಂದ ಕಾಣಿಸುತ್ತೆ. ನಾನು ಬರುವಾಗ ತೋರಿಸ್ತೀನಿ ಅದನ್ನ. ಇದೆ. ಹಾಗೆ ಮುಂದೆ ಹೋದರೆ ಇಲ್ಲೇ ಕ್ಯಾಂಟೀನ್. ಈಗ ತಾನೇ ಒಳಗಡೆ ಹೋಗಿದ್ವಲ್ಲ ಅದೇ. ಇಲ್ಲಿ ಎಲ್ಲ ಪ್ಲೇಸ್ ಹೆಂಗಿದೆ ಅಂತಂದರೆ, ನಾವು ಬಂಕ್ ಮಾಡಿ ಬರೋದೇ ಇಲ್ಲಿಗೆ. ನಮ್ಮ ಫಾರ್ಮಸಿ ಬಿಲ್ಡಿಂಗ್ ಇರೋದು ತುಂಬ ದೂರ, ಬಟ್ ಇದು ಇಂಜಿನಿಯರಿಂಗ್ ಬ್ಲಾಕು. ಆದರೂ ನಾವು ಇಲ್ಲಿಗೆ ಬರ್ತೀವಿ ಬಂಕ್ ಮಾಡಿದಾಗ. ಹೈಡ್ ಮಾಡೋಕ್ಕೆ ಒಳ್ಳೆ ಪ್ಲೇಸ್ ಇದು. ಸೊ ಇಲ್ಲಿ ಹೈಡಿಂಗ್ ಪ್ಲೇಸ್ ಅಂತ ಹೇಳೋಣ ಇದಕ್ಕೆ. ಕ್ಯಾಂಟೀನ್ ರೋಡ್ ಇದು. ಈ ವಿಡಿಯೋ ಏನಾದರೂ ನಮ್ಮ ಸರ್ ನೋಡಿದ್ರೆ ನೆಕ್ಸ್ಟ್ ಟೈಮ್ ನಾವು ಎಲ್ಲಿ ಹೈಡ್ ಆಗಿದ್ದೀವಿ ಅಂತ ಕರೆಕ್ಟಾಗಿ ಗೆಸ್ ಮಾಡ್ಕೊಂಡು ಬರ್ತಾರೆ. ಹೀಗೆ ಮುಂದೆ ಬಂದರೆ ಇದು ಆಡಿಟೋರಿಯಂ. ಇಲ್ಲಿ ನಮಗೆ ಫಂಕ್ಷನ್ಸ್ ಮಾಡ್ತಾರೆ, ಲೈಕ್ ಗ್ರ್ಯಾಜುಯೇಷನ್ ಡೇ, ಫ್ರೆಷರ್ಸ್ ಪಾರ್ಟಿ, ಸೆಮಿನಾರ್, ಓರಿಯೆಂಟೇಷನ್ ಡೇಸ್, ಈ ಥರ ಎಲ್ಲ ಇಲ್ಲಿ ಮಾಡ್ತಾರೆ. ಸೊ ಇದು ಫುಲ್ಲು ಕ್ಯಾಂಟೀನ್ ರೋಡ್ ಅಂತ ಕರಿತೀವಿ ನಾವು. ಮತ್ತು ಹಾಗೆ ಮುಂದಕ್ಕೆ ಬಂದರೆ ಇಲ್ಲಿ ಕ್ವಾರ್ಟರ್ಸ್ ಇದೆ. ಸಮ್ ಪೀಪಲ್ ಸ್ಟೇ ಹಿಯರ್. ಇಲ್ಲಿ ಕೆಲಸ ಮಾಡೋರು ಆಗಿರ್ಬೋದು ಮತ್ತು ಬೇರೆಯವರು ಸ್ವಲ್ಪ ಜನ ಇಲ್ಲಿ ಸ್ಟೇ ಮಾಡ್ತಾರೆ. ಪಕ್ಕದ್ದು ಬಿಲ್ಡಿಂಗ್ ಬಂದುಬಿಟ್ಟು ಮಣಿಪಾಲ್ ಕಾಲೇಜ್. ನಾವು ನೆಕ್ಸ್ಟ್ ಹೋಗ್ತಿರೋ ಪ್ಲೇಸ್ ಬಂದುಬಿಟ್ಟು ಫುಲ್ ಸೀಕ್ರೆಟ್ ಪ್ಲೇಸ್ ಇದು. ಇಲ್ಲಿ ಜಾಸ್ತಿ ಯಾರೂ ಓಡಾಡಲ್ಲ, ಸ್ವಲ್ಪ ಬಾಯ್ಸ್ ಓಡಾಡ್ತಾರೆ, ಯಾಕಂದರೆ ಬಾಯ್ಸ್ ಹಾಸ್ಟೆಲ್ ಇಲ್ಲೇ ಇರೋದು, ಅದಕ್ಕೋಸ್ಕರ. ಇಲ್ಲಿ ಕೂಡ ಬಂಕ್ ಮಾಡೋಕ್ಕೆ ಒಳ್ಳೆ ಜಾಗ. ಬಂಕ್ ಮಾಡಿ ಇಲ್ಲಿ ಹೈಡ್ ಆಗ್ಬೋದು ಆರಾಮಾಗಿ. ಹಾಗೆ ಮುಂದೆ ಹೋಗ್ತಾಯಿದ್ವಿ. ಅಲ್ಲಿ ನೋಡಿ ಸ್ಮಾಲ್ ಕ್ಯಾಟಿ ಇದೆ ಇಲ್ಲಿ, ಪುಸಿ ಮರಿ. ನೋಡಿದ ತಕ್ಷಣ ಹತ್ರ ಬಂತು. ಪಾಪ ಹಸುವಾಗಿತ್ತು ಅನಿಸುತ್ತೆ. ಫುಲ್ಲು ಹತ್ತಿರ ಬಂದು ಆಟ ಆಡ್ತಾಯಿತ್ತು. ಪಾಪ ನಮ್ಮ ಹತ್ರ ಏನೂ ಇರಲಿಲ್ಲ ಕೊಡೋಕ್ಕೆ. ಮ್ಯಾವ್ ಮ್ಯಾವ್ ಅಂತಾನೆ ಇದೆಯಾ, ನನ್ನ ಹತ್ರ ನಿಜವಾಗ್ಲೂ ಏನೂ ಇಲ್ಲ ಕೊಡೋಕ್ಕೆ. ನನ್ನ ಹತ್ರ ನಿಜವಾಗ್ಲೂ ಏನೂ ಇಲ್ಲ ತಿನ್ನೋಕ್ಕೆ. ನಾನು ಯಾಕೆ ಸುಳ್ಳು ಹೇಳಿ?
ಐ ಲವ್ ಯು ಸುಮ್ಮನಿರು. ಮುಚ್ಕೊಂಡು ಹೋಗಲ್ಲ ಒಳ್ಳೆ ಕಥೆ. ನೋಡಿ ನಾನು ಐ ಲವ್ ಯು ಅಂದರೆ ನನಗೆ ಹಿಂಗೆ ಮಾತಾಡ್ತೀಯ, ನಾನು ಎದ್ದೋಗ್ತೀನಿ. ಹೋಗ್ತೀವಿ, ಬಾಯ್. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಹಾಗೆ ಇಲ್ಲಿಂದ ಹೊರಟೋಗ್ತೀವಿ ನಾವು. ಫಸ್ಟ್ ಹೋಗೋ ಕಡೆಗೆ ಹೋಗ್ತೀವಿ. ಇಲ್ಲಿ ಎಲ್ಲ ಏನೋ ಕಪಲ್ಸ್ ಸೀಕ್ರೆಟ್ ಪ್ಲೇಸ್ ಇದು, ಯಾರಿಗೂ ಗೊತ್ತಾಗಲ್ಲ ಅಲ್ಲಿರೋದಿದು. ತುಂಬ ಚೆನ್ನಾಗಿದೆ ಅಲ್ವಾ ಈ ಸೈಡು. ಮತ್ತು ಈ ಸೈಡು ಏನೇನೋ ನಮ್ಮದೇ ಬಿಲ್ಡಿಂಗ್ಸ್. ದೆನ್ ನಾವು ಅಲ್ಲೆಲ್ಲ ಅವಾಗವಾಗ ಕೂತ್ಕೊಂತಿರ್ತೀವಿ ಫ್ರೆಂಡ್ಸ್ ಜೊತೆ, ನಾಟ್ ಬಾಯ್ ಫ್ರೆಂಡ್ಸ್ ಗರ್ಲ್ ಫ್ರೆಂಡ್ಸ್. ಆ ಕಡೆ ಮಣಿಪಾಲ್ ಬಿಲ್ಡಿಂಗ್ ಆಗ್ತಿದೆ ಅಲ್ಲಿ. ಆಮೇಲೆ ಈ ಕಡೆ ಹಾಸ್ಟೆಲ್ಗೆ, ಬಾಯ್ಸ್ ಹಾಸ್ಟೆಲ್ಗೆ ದಾರಿ. ಅದು ಲೆಫ್ಟ್ ಸೈಡ್ ಆದರೆ, ಈ ಕಡೆ ರೈಟ್ ಸೈಡಲ್ಲಿ ಏನಿದೆ ಅಂತ ಅಂದರೆ, ಹಲೋ, ಇದು ಏನು ಕೊಟ್ಟಿತ್ತು? ನಿನ್ನ ಜನ್ಮಕ್ಕೆ ಹೋಗೋ. ಫುಟ್ಬಾಲ್ ಕೋರ್ಟು. ಫುಟ್ಬಾಲ್ ಕೋರ್ಟ್, ಸಾರಿ ಮರ್ತೋಗಿತ್ತು. ಹಾಗೆ ಮುಂದೆ ಒಂದು ಸ್ಟ್ರೈಟ್ ವೇ ಇದೆ ಅಷ್ಟೇ, ಬೇರೆ ಏನು ಸ್ಪೆಷಾಲಿಟಿ ಇಲ್ಲ. Devant cette photo d'antan, il n'est pas fou, il y croit c'est tout, il la voit partout, il attend debout, les gros éléments, Paris n'arrête rien. ಇವಾಗ ನಾವು ಬಂದಿದ್ದು ಒಂದು ಸ್ಟ್ರೈಟ್ ವೇ ಆದಮೇಲೆ ನೆಕ್ಸ್ಟ್ ನಮಗೆ ಸಿಗೋದೇ ಆರ್ಕಿಟೆಕ್ಚರ್ ಬಿಲ್ಡಿಂಗ್. ಇದ್ರದ್ದು ಇನ್ಫ್ರಾಸ್ಟ್ರಕ್ಚರ್ ಮಾತ್ರ ತುಂಬ ಅಂದರೆ ತುಂಬ ಇಷ್ಟ ನನಗೆ, ತುಂಬ ಚೆನ್ನಾಗಿದೆ. ಇಲ್ಲಿ ಒಂದು ಮೂವಿ ಶೂಟಿಂಗ್ ಕೂಡ ಆಗಿದೆ, ಅದೇ ಆವೇಶ ಮೂವಿ. ನಿಮಗೆ ನಂಬಿಕೆ ಬಂದಿಲ್ಲ ಅಂದರೆ ಹೋಗಿ ಗೂಗಲ್ ಮಾಡಿ, ಇಲ್ಲಾಂದರೆ ಆ ಮೂವಿ ಹಾಕ್ಕೊಂಡು ನೋಡಿ, ಸೇಮ್ ಇಲ್ಲಿರೋ ಪ್ಲೇಸಸ್ ಎಲ್ಲ ನಿಮಗೆ ಕಾಣಿಸುತ್ತೆ. ಸೊ ಇದ್ರ ಇನ್ಫ್ರಾಸ್ಟ್ರಕ್ಚರ್ ಮಾತ್ರ ಅಲ್ಟಿಮೇಟ್. ಸೊ ಇವಾಗ ಅಲ್ಲಿಂದ ಬಂದು ತುಂಬ ಸುಸ್ತಾಯಿತು. ಇಲ್ಲಿ ಗ್ರೀನರಿ ಇದೆ, ಕುತ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಕುತ್ಕೊತಿದ್ದೀವಿ ಈಗ. ನೋಡಿ ಬಿಲ್ಡಿಂಗ್ ಎಷ್ಟು ಚೆನ್ನಾಗಿದೆ, ತುಂಬ ಫ್ಲೋರ್ಗಳಿದ್ದಾವೆ, ಮತ್ತು ಹೊರಗಡೆ ಡಿಸೈನ್ ಕೂಡ ತುಂಬ ಚೆನ್ನಾಗಾಗಿದೆ. ಅರ್ಧ ಆಗಿದೆ ಟ್ಯೂರು, ಇನ್ನೂ ಅರ್ಧ ಆಗಬೇಕು. ಇವಾಗ ಇಟ್ಕೊಂಡಿದ್ದೀನಿ ಸೆಲ್ಫಿ ಸ್ಟಿಕ್ನ, ಆಗಲೆಯಿಂದ ಹಿಡ್ಕೊಳ್ಳೋದು ನಾಚಿಕೆ ಆಗ್ತಾಯಿತ್ತು ಸ್ಟಾರ್ಟಿಂಗ್ ಅಲ್ವಾ ಅಂತ. ಸೊ ಇವಾಗ ಎಷ್ಟು ಹೊತ್ತಾಗಿದೆ. ಇಲ್ಲೊಬ್ಬರು ನಮ್ಮ ಫ್ರೆಂಡ್ ಕೂತವ್ರೆ, ಅವ್ರ ಕ್ಯಾಮ್ರಾ ಅಲರ್ಜಿ, ಅವ್ರಿಗೆ ತೋರ್ಸೋಂಗಿಲ್ಲ. ಕ್ಯಾಮ್ರಾ ಅಲರ್ಜಿ. ಸಾರಿ, ಕ್ಯಾಮ್ರಾ ಅಲರ್ಜಿ, ಪಬ್ಲಿಕ್ ಮುಂದೆ ಬರಲ್ಲ ಅಂತಿಲ್ಲ. ಅಲ್ಲ, ಏನು ಮೀಡಿಯಾ ಮುಂದೆ ಬರಲ್ಲ, ಏನಂತ ಹೇಳಿ, ಏನು ಹೇಳಬೇಕು, ಯೂಟ್ಯೂಬಲ್ಲಿ ಬರೋಕ್ಕೆ ಇಷ್ಟ ಇಲ್ಲ ಅಷ್ಟೇ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀವಿ ವ್ಲಾಗ್ನ. ಅರ್ಧನೂ ನೋಡಿಲ್ಲ, ಸ್ವಲ್ಪ ನೋಡ್ಕೊಂಡು ಕ್ಯಾಂಟೀನ್ ಏರಿಯಾ ನೋಡಿದ್ದೀರ, ಮುಂದೆ ನೋಡಬೇಕು. ಸೊ ಕಾಲೇಜಿಗೆ ಬಂದಿದ್ದು ಮೇಯ್ನ್ ಉದ್ದೇಶ ಏನಿತ್ತು ಆ ಕೆಲಸ ಮಾಡೋಕ್ಕೆ ಬಂದ್ವಿ. ಇದು ನಮ್ಮ ಎನ್ಕಾಮ್ಸ್ ಬಿಲ್ಡಿಂಗ್ ಪಕ್ಕದಲ್ಲೇ ಸ್ವಲ್ಪ ಸ್ಪೇಸ್, ಅಲ್ಲಿ ನಮಗೆ ಸ್ಟೇಜ್ ಪ್ರಾಕ್ಟೀಸ್ಗೆ ಮತ್ತು ಏನಾದರೂ ಚಿಕ್ಕ ಚಿಕ್ಕ ಈವೆಂಟ್ಸ್ ಮಾಡೋಕ್ಕೆ. ಸೊ ಹಿಂಗಿದೆ, ಇಲ್ಲೆಲ್ಲ ಪ್ಲೇ ಗ್ರೌಂಡ್ ನಮಗೆ ಆಟ ಆಡೋಕ್ಕೆ. ಇಲ್ಲಿ ನೋಡಿ ಆರ್ಟ್ ಎಲ್ಲ ಎಷ್ಟು ಚೆನ್ನಾಗಿದೆ. ಸೊ ಹಾಗೆ ಮುಂದೆ ಬಂದರೆ ಅಲ್ಲಿ ಕೂರಕ್ಕೆ ಸ್ವಲ್ಪ ಪ್ಲೇಸ್ ಇದೆ, ಮತ್ತು ಏನು ಬೇಕೋ ಅದೆಲ್ಲ ಆಟ ಆಡ್ಕೊಬೋದು. ಸೊ ರೈಟಿಗೆ ತಿರುಗಿದ್ರೆ ಇಲ್ಲಿ ನಮಗೆ ಫ್ಯಾಷನ್ ಟೆಕ್ನಾಲಜಿ ಸಿಗುತ್ತೆ. ಇದು ಫ್ಯಾಷನ್ ಡಿಪಾರ್ಟ್ಮೆಂಟ್ ಅವರು. ನಾವು ಯಾವತ್ತೂ ಒಳಗಡೆ ಹೋಗಿಲ್ಲ, ಬಟ್ ಒಳಗಡೆ ಬಿಲ್ಡಿಂಗ್ ತುಂಬ ಚೆನ್ನಾಗಿದೆ. ಸೊ ನಿಟ್ಟೆಯಲ್ಲಿ ತುಂಬ ಮರಗಳೆಲ್ಲ ಚೆನ್ನಾಗಿದ್ದಾವೆ, ಒಳ್ಳೆ ಗಾಳಿ ಸಿಗುತ್ತೆ, ನೆರಳು ಇದೆ. ಕಾಲೇಜ್ಗೆ ಹೋಗೋದಂತೂ ಓದೋಕ್ಕೆ, ಬಟ್ ಓದೋದು ಬಿಟ್ಟು ತಿನ್ನೋದು ಕುಡಿಯೋದು ಮಾತ್ರ ತುಂಬ ಚೆನ್ನಾಗಿ ಮಾಡ್ತೀವಿ. ಇದು ಆಕ್ಚುಲಿ ಚೆನ್ನಾಗಿರೋ. ಸೊ ಇದು ಗೋಲಿ, ಇಲ್ಲಿ ರೋಲ್ಸ್ ಮತ್ತು ಸ್ನ್ಯಾಕ್ಸ್, ಬರ್ಗರ್ ಎಲ್ಲ ಸಿಗುತ್ತೆ. ಆ ಕಡೆ ಜ್ಯೂಸ್ ಎಲ್ಲ ಸಿಗುತ್ತೆ ನಮಗೆ. ಮತ್ತು ಇವು ಹಾಸ್ಟೆಲ್ಸ್ ಎರಡಿದ್ದಾವೆ, ಆಪೋಸಿಟಲ್ಲಿ ರೈಟಲ್ಲೊಂದು ಲೆಫ್ಟಲ್ಲೊಂದು ಆಪೋಸಿಟಾಗಿ. ಸೊ ಇಲ್ಲಿ ತುಂಬ ಜನ ಸ್ಟೇ ಮಾಡ್ತಾರೆ, ತುಂಬ ಚೆನ್ನಾಗಿದೆ. ಇದು ಗರ್ಲ್ಸ್ ಹಾಸ್ಟೆಲು, ಆ್ಯಕ್ಚುಲಿ 2 ಗರ್ಲ್ಸ್ ಹಾಸ್ಟೆಲ್ಲೇ. ಅದ್ರ ಮುಂದೆಗಡೆ ನಮಗೆ ಟಕ್ ಶಾಪ್ ಇದೆ, ಅಲ್ಲಿ ನಮಗೆ ಜೆರಾಕ್ಸ್, ಬುಕ್ಸ್, ಪೆನ್ ಎಲ್ಲ ಸಿಗುತ್ತೆ. ಪಕ್ಕದಲ್ಲೂ ಅದೇ, ನಮಗೆ ರೆಕಾರ್ಡ್ಸ್ ಏನಾದರೂ ಬೇಕಂದರೆ ಇಲ್ಲೇ ಕೊಡ್ತಾರೆ, ನಾವೆಲ್ಲ ಇಲ್ಲೇ ತೊಗೊಳ್ತೀವಿ. ಸೊ ಇದಿಷ್ಟು ನಮ್ಮ ಒಂದು ವೇ ಫುಲ್ ಫಾರ್ಮಸಿ ಮತ್ತು ಫ್ಯಾಷನ್ ಮತ್ತು ಗೋಲಿ, ಸ್ವಲ್ಪ ಪ್ಲೇ ಗ್ರೌಂಡ್, ಹಾಸ್ಟೆಲ್ಸ್ ಎಲ್ಲ ನೋಡಿದ್ವಿ. ಸೊ ಮುಂದೆ ಹೋಗ್ತಾ ನಮಗೆ ಬೇಕ್ರಿ ಸಿಗುತ್ತೆ, ಐಸ್ ಕ್ರೀಮ್, ಚಿಪ್ಸ್ ಆ್ಯಂಡ್ ಸ್ನ್ಯಾಕಿ ಐಟಮ್ಸ್. ಇದೇನೋ ಹೊಸದಾಗಿದೆ, ನಾನು ಯಾವತ್ತೂ ಒಳಗೆ ಹೋಗಿಲ್ಲ, ಫಸ್ಟ್ ಟೈಮ್ ಒಳಗೆ ಹೋಗ್ತಿದ್ದೀನಿ. ಬನ್ನಿ ನೋಡೋಣ ಏನಿದೆ ಅಂತ.
ನೋಡಿ ಅಲ್ಲಿ ನಾನು ಕಾಣಿಸ್ತಾ ಇದ್ದೀನಿ, ನಾನು ಮತ್ತು ನನ್ನ ಫ್ರೆಂಡ್ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಹ್ಯಾಂಡ್ಮೇಡ್ಸ್ ಇದೆ ಅಂತೆ. ನನ್ನ ಫ್ರೆಂಡ್ಸು ಹೋದವ್ರು ಸ್ವಲ್ಪ ಜನ ಹೇಳಿದರು. ಸೊ ಇದೆಲ್ಲ ಹ್ಯಾಂಡ್ಮೇಡ್ಸು. ಏನಾದರೂ ತೊಗೊಬೇಕಾ ಅಂತ ನೋಡಿದ್ವಿ. ತುಂಬ ಕಾಸ್ಟ್ಲಿ ಇತ್ತು. ಸೊ ಎಲ್ಲ ಒಂದು ಕಡೆಯಿಂದ ನೋಡಿಕೊಂಡು ಆಚೆ ಬಂದ್ವಿ. ಅಲ್ಲಿಂದ ಹೊರಗೆ ಬಂದಿದ್ದೆ. ನಮಗೆ ಸಿಗೋದು ಮೆಸ್ಸು. ಹಾಸ್ಟೆಲರ್ಸ್ಗೆಲ್ಲ ಮೆಸ್ ಬೇಕಲ್ವಾ ಊಟ ಮಾಡೋಕ್ಕೆ, ಅದಕ್ಕೆ. ಅದರ ಅಪೋಸಿಟ್ ಇರೋದು ಬಾಸ್ಕೆಟ್ಬಾಲ್ ಕೋರ್ಟ್ ಮತ್ತು ಒಂದು ಸ್ಟೇಜ್ ಸಿಗುತ್ತೆ. ತುಂಬ ಬಿಗ್ ಈವೆಂಟ್ಸ್ ಮಾಡಿದ್ರೆ ಅಲ್ಲಿ ಮಾಡ್ತಾರೆ, ಬಿಕಾಸ್ ಅಲ್ಲಿ ಭಾಳ ಸ್ಪೇಸ್ ಇದೆ ಕುತ್ಕೊಳ್ಳೋಕ್ಕೆ ಅಂತ. ಅದ್ರ ಪಕ್ಕದಲ್ಲೇ ನಮಗೆ ಸಿಗೋದು ನಂದಿನಿ ಪಾರ್ಲರ್. ಅಲ್ಲಿ ನಮಗೆ ಮೊಸರು, ಮಜ್ಜಿಗೆ ಮತ್ತು ಪೇಡ, ಟೋಟಲಿ ನಂದಿನಿ ಪ್ರಾಡಕ್ಟ್ಸ್ ಎಲ್ಲ ಇರುತ್ತೆ. ಸೊ ಇಲ್ಲಿ ಕುತ್ಕೊಳ್ಳೋಕ್ಕೂ ಚೆನ್ನಾಗಿದೆ ಬಾಸ್ಕೆಟ್ಬಾಲ್ ಕೋರ್ಟ್ ಹತ್ರ. ಸುತ್ತ ಸ್ಟೆಪ್ಸ್ ಇರೋದರಿಂದ ಅಲ್ಲಿ ಕುತ್ಕೊಂಡು ನಾವು ಚಿಟ್ ಮಾಡ್ಬೋದು ಆರಾಮ್ಸೆ. ನೆರಳು ಕೂಡ ಇದೆ, ಒಳ್ಳೊಳ್ಳೆ ಮರಗಳನ್ನ ಹಾಕಿದ್ದಾರೆ. ಮತ್ತು ಇಲ್ಲಿ NCC ಪೆರೇಡ್ ಎಲ್ಲ ಪ್ರಾಕ್ಟೀಸ್ ನಡೆಯುತ್ತೆ. ತುಂಬ ದೊಡ್ಡ ಗ್ರೌಂಡ್ ಅಲ್ವಾ, ಸೊ ಭಾಳ ಯೂಸ್ ಮಾಡ್ಕೊತಾರೆ ಈ ಗ್ರೌಂಡನ್ನ. ಸೊ ಇಲ್ಲೊಂದು ಖಾಲಿ ಗ್ರೀನರಿ ಗ್ರೌಂಡ್ ಇದೆ. ಇಲ್ಲಿ ಒಳಗಡೆ ಅಲೋ ಇಲ್ಲ ಸ್ಟೂಡೆಂಟ್ಸ್ಗೆ. ಅದು ಸುಮ್ಮನೆ ನೋಡೋಕ್ಕೆ ಚೆನ್ನಾಗಿ ನ್ಯಾಚುರಲಾಗಿ ಕಾಣಲಿ ಅಂತ ಇದೆ ಅಷ್ಟೇ. ಅಲ್ಲೇ ನಿಮಗೆ ಬಿಲ್ಡಿಂಗ್ ಕಾಣಿಸ್ತಲ್ಲ, ಅದು ಬಾಯ್ಸ್ ಹಾಸ್ಟೆಲ್ಲು. ಸೊ ಈಗ ನಾವು ಲೆಫ್ಟ್ ಸೈಡ್ ಹೋಗೋದಾ ರೈಟ್ ಸೈಡ್ ಹೋಗೋದಾ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಸ್ಟ್ರೈಟ್ ಹೋದರೆ ನಾವು ಕ್ಯಾಂಟೀನ್ಗೆ ಹೋಗಿದ್ದು ರೋಡ್ಗೆ ಹೋಗ್ಬೋದು. ಸೊ ಈಗ ರೈಟ್ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು, ಸೊ ರೈಟ್ ಬಂದು ಸ್ಟ್ರೈಟಾಗಿ ಹೋದರೆ ನಮಗಿಲ್ಲಿ ಸಿಗೋದೆ ಪಾಲಿಟೆಕ್ನಿಕ್ C&D ಬ್ಲಾಕ್ಸ್. ಓಕೆನಾ? ಹೀಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ಹಿಂದೆ ಒಂದು ಕಾರ್ ಬಂದಿದೆ, ಅವರು ಹಾರನ್ನೇ ಮಾಡಿಲ್ಲ. ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೀನಿ. ನನ್ನ ಪಕ್ಕದಲ್ಲಿ ಇದ್ದವ್ರು ನನಗೆ ಹೇಳಿದ್ರು ಒಂದು ಸೈಡ್ ಬಾ ಅಂತ. ಅವಾಗ ಶಾಕ್, ನಾನು ಏನು ಹಾರನ್ನೇ ಮಾಡಿಲ್ಲ, ಹಂಗೆ ಹೋಗ್ಬಿಟ್ರಲ್ಲ ಅಂತ. ಆ್ಯಂಡ್ ದಿಸ್ ಈಸ್ ವೆರಿ ಪ್ರೌಡ್ ಫಾರ್ ದಿಸ್ ಕಾಲೇಜ್. ಯಾಕಂದರೆ ಇಲ್ಲಿ ತುಂಬ ಇನೋವೇಷನ್ಸ್ ಮಾಡ್ತಾರೆ. ಮತ್ತು ಮುಂದೆಗಡೆ ಇರೋದು ಬ್ಯಾಕ್ ಗೇಟ್. ಅಲ್ಲಿ PG ಸ್ಟೂಡೆಂಟ್ಸ್ಗೆ ಹೋಗೋಕ್ಕೆ ಜಾಗ ನೋಡಿ, ಎಷ್ಟು ಫ್ಲೋರ್ಸ್ ಇದ್ದಾವೆ, ತುಂಬ ಚೆನ್ನಾಗಿದೆ. ಮತ್ತು ದೊಡ್ಡ ದೊಡ್ಡ ಮರಗಳೆಲ್ಲ ಇದ್ದಾವೆ. ದಟ್ ಈಸ್ ವೆರಿ ಹ್ಯಾಪಿ. ಸೊ ನಾವು ಬಂದಿದ್ದು ಸ್ಟ್ರೈಟ್ ವೇ ಇದೇನೆ. ಅಲ್ಲಿಂದ ನಾನು ನನ್ನ ಫ್ರೆಂಡ್ ಒಳ್ಳೆ ಭಾಷಣ ಹಾಕ್ಕೊಂಡು ಬಂದು ಇಲ್ಲಿ ಒಂದು ನಿಮಗೆ ಜೆಟ್ ಮಾಡೆಲ್ ನಿಂತಿದೆ. ತುಂಬ ಚೆನ್ನಾಗಿದೆ. ಬಂದವ್ರಿಗೆಲ್ಲ ಮೇಯ್ನ್ ಅಟ್ರಾಕ್ಷನ್ ಇದು. ನೋಡಿ ಈ ರೋಡು, ಆವಾಗಲೇ ನಾವು ಕ್ಯಾಂಟೀನ್ ರೋಡಿಂದ ಬಂದ್ವಲ್ಲ, ಇದು ಇಲ್ಲಿ ಕನೆಕ್ಟ್ ಆಗಿದೆ. ಆವೇಶ ಮೂವಿಯಲ್ಲಿ ನೀವು ಈ ಜೆಟ್ನ ನೋಡ್ಬೋದು. ಅವ್ರು ಇದ್ರ ಮುಂದೆ ಚೆನ್ನಾಗಿ ಶೂಟಿಂಗ್ ಮಾಡಿದ್ದಾರೆ. ನಿಸರ್ಗಗೊಂಡು ಡೌಟ್ ಬಂದಿದೆ, ಇದ್ರೊಳಗಡೆ ಫೋನ್ ಬಿದ್ದರೆ ಹೆಂಗೆ ಎತ್ತುತ್ತಾರೆ, ವೆಲ್ಡಿಂಗ್ ಮಾಡಿದ್ದು. ನಿಸರ್ಗನ ತೋರ್ಸಲ್ಲ ಅವರು, ಕ್ಯಾಮ್ರಾ ಅಲರ್ಜಿಕ್. ಬೇಕಾದ್ರೆ ಅವ್ರ ಬ್ಯಾಕ್ ನೋಡ್ಬೋದು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ನ ಜನ್ಮಕ್ಕೆ ಹೋಗೋ. ದಿಸ್ ಇಸ್ ಬಾವಿ. ಇದು ಒಂದು ಇಂಜಿನಿಯರಿಂಗ್ ಬ್ಲಾಕ್, ಓದಕ್ಕೆ ಜಾಗ. ಹಂಗೆ ಬಗ್ಗೆ ನಿಮಿಷ ಆ ಕಡೆ ಹೋಗ್ತೀನಿ. ಏನು ತೋರಿಸ್ತಿದ್ಯಾ ನಿನ್ನ ಬ್ಯಾಕ್ ದಿಸ್ ಈಸ್ ಬಾವಿ ಅಷ್ಟೇ. ಬಾವಿ ಪಕ್ಕದಲ್ಲೇ ಸ್ವಲ್ಪ ಮುಂದೆಗಡೆ ಒಂದು ದೊಡ್ಡ ಅಕ್ವೇರಿಯಮ್ ಇದೆ. ಅಲ್ಲಿ ಫಿಶಸ್ ಎಲ್ಲ ಇದೆ. ಸೊ ಅದರದ್ದು ಆಪೋಸಿಟಲ್ಲಿ ಆರ್ಕಿಟೆಕ್ಚರ್ ಬಿಲ್ಡಿಂಗ್, ಅದೇ ನಾವು ಆವಾಗಲೇ ನೋಡಿದ್ವಲ್ಲ, ತುಂಬ ಚೆನ್ನಾಗಿದೆ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿದ್ನಲ್ಲ, ಅದ್ರದ್ದು ಫ್ರಂಟ್ ಸೈಡ್ ಇದು. ಹಾಗೆ ಮುಂದೆ ಬಂದರೆ ಅಲ್ಲಿ ಇಂಜಿನಿಯರಿಂಗ್ ಬ್ಲಾಕ್ದು ಇನ್ನೊಂದು ವೇ ಸಿಗುತ್ತೆ. ಮತ್ತು ಈ ವೇ ಬಂದುಬಿಟ್ಟು ಕ್ಯಾಂಟೀನ್ಗೆ ಹೋಗೋ ಇನ್ನೊಂದು ರೂಟ್ ಇದು. ಇಲ್ಲೇನಿದೆ ಅಂದರೆ, ಆಗಲೇ ನಾನು ಫುಟ್ಬಾಲ್ ಕೋರ್ಟ್ನ ಯಾವ ಕೋರ್ಟ್ ಅಂತ ಕೇಳಿದ್ನಲ್ಲ, ಅದು ಕಾಣಿಸುತ್ತೆ ಈಗ ನಿಮ್ಗೆ ಇಲ್ಲಿ. ಅದಾದಮೇಲೆ ಈ ಕಡೆ ಫುಲ್ ಕ್ಲಾಸ್ ರೂಮ್ಸ್ ಇದ್ದಾವೆ. ಅದ್ರದ್ದು ಬಿಲ್ಡಿಂಗ್ಸ್ ಎಲ್ಲ ಆ ಕಡೆ ನೋಡಿದ್ರಿ ನೀವು. ಇಲ್ಲೆಲ್ಲ ಪಾರ್ಕಿಂಗ್ ಇದೆ. ದೆನ್ ಸ್ಟ್ರೈಟ್ ಅವೇ ಬಂದರೆ ಇಲ್ಲಿ ನಮಗೆ ಬ್ರೌನೀಸ್, ಫ್ರಿಡ್ಜಸ್, ಐಸ್ ಕ್ರೀಮ್ಸ್ ಎಲ್ಲ ಸಿಗುತ್ತೆ. ಸೊ ಇಲ್ಲಿ ಮ್ಯಾಗಿ ಸ್ಟೇಷನ್ ಇದೆ, ಮತ್ತು ಜ್ಯೂಸ್ ಸ್ಟೇಷನ್ ಇದೆ, ಮತ್ತು ಗೋಲ್ಗಪ್ಪ, ಪಾನಿಪುರಿ ಅದರದ್ದೇ ಸಪ್ರೇಟ್ ಸ್ಟೇಷನ್ ಇದೆ. ಈಗ ಬಂದಿದ್ದ ರೂಟಲ್ಲಿ ರೈಟ್ ತೊಗೊಂಡ್ರೆ ಕ್ಯಾಂಟೀನ್ ರೋಡ್ ಸಿಗುತ್ತೆ, ಲೆಫ್ಟ್ ತೊಗೊಂಡ್ರೆ ಇಲ್ಲಿ ನಮಗೆ ಪಿಜ್ಜಾ ಹಟ್ ಸಿಗುತ್ತೆ, ಮತ್ತು ಸ್ಟ್ರೈಟ್ ಅವೇ ಹೋದರೆ ಏರೋನಾಟಿಕ್ಸ್ ಡಿಪಾರ್ಟ್ಮೆಂಟ್ ಎಲ್ಲ ಸಿಗುತ್ತೆ. ಮತ್ತು ಒಂದು ಸ್ಟ್ರೈಟ್ ವೇ ಬರುತ್ತೆ. ಏನಪ್ಪ ಇವ್ರ ಕಾಲೇಜ್ ತುಂಬ ಬರೀ ಸ್ಟ್ರೈಟ್ ವೇಗಳೇ ತುಂಬ್ಕೊಂಡಿದ್ದಾವೆ ಅನ್ಕೊತೀರಾ?
ಏನು ಮಾಡೋಕ್ಕಾಗಲ್ಲ, ತುಂಬ ಸ್ಟ್ರೈಟ್ ವೇಗಳಿದ್ದಾವೆ. ನಾವು ದಿನ ಇಲ್ಲೇ ನಿಂತ್ಕೊಂಡು ಹೋಗಬೇಕು. ಸ್ಟ್ರೈಟ್ ವೇಯಿಂದ ಬಂದರೆ ಇಲ್ಲಿ ನಮಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಕ್ಕೆ ಪಾರ್ಕ್ ಥರ ಇದೆ. ಇಲ್ಲಿ ಕೂತ್ಕೊಂಡು ಓದ್ಕೊಬೋದು, ಟೈಮ್ ಪಾಸ್, ಚಿಟ್ ಚಾಟ್ ಏನು ಬೇಕಾದರೂ ಮಾಡ್ಬೋದು. ಮತ್ತು ಫೋಟೋಸ್ಗಂತೂ ಒಳ್ಳೆ ಪ್ಲೇಸ್ ಇದು. ನಾವು ಫೋಟೋಸ್ ತೆಗಿಬೇಕು ಅಂದರೆ ಇಲ್ಲೇ ಬರ್ತೀವಿ. ಸೊ ನೋಡಿ, ಇದು ಕ್ಯಾಂಟೀನ್ಗೆ ದಾರಿ ಅಂತ ಹಾಕಿದ್ದಾರೆ ಅಲ್ಲಿ. ಮತ್ತು ಇದು ಫೌಂಟೇನ್ ಆನೇ ಮಾಡಿಲ್ಲ. ನಾನು ಬೆಳಗ್ಗೆ ಆನ್ ಮಾಡಿಲ್ಲ, ಆಮೇಲೆ ತೊಗೊಳೋಣ ಅಂತ ಬಂದೆ, ಬಟ್ ಆನ್ ಮಾಡೇ ಇಲ್ಲ ಈಗಲೂ. ಸೊ ಇಲ್ಲಿಂದ ಮುಂದೆ ಹೋದರೆ ಸ್ಟ್ರೈಟಾಗಿ ನಮಗೆ ದೇವಸ್ಥಾನ ಸಿಗುತ್ತೆ, ATM ಇದೆ. ಸೊ ದೇವಸ್ಥಾನ ಸಿಗುತ್ತೆ. ಸೊ ಇಲ್ಲಿಂದ ಒಳಗೆ ಹೋಗೋಣ. ಈಗ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡೋಣ ಅನಿಸ್ತಾ ಇದೆ. ಸೊ ಕೂತ್ಕೊಳ್ತೀವಿ ಸ್ವಲ್ಪ. ನನ್ನ ಮದುವೆ ಆದಮೇಲೆ ಹಳ್ಳಿಯಲ್ಲಿ ಜಮೀನಿರೋನ್ನ ಮದುವೆ. ನೋಡಿ, ಹಳ್ಳಿಯಲ್ಲಿ ಜಮೀನಿರೋರನ್ನ ಮದುವೆ ಆಗ್ತಾರಂತೆ. ಯಾಕಂತ ಕೇಳು. ಯಾಕೆ? ಅಲ್ಲಿ ತುಂಬ ತಂಪಾಗಿತ್ತು. ಸಮ್ಮರ್ ಸೀಸನಲ್ಲೆಲ್ಲ ಹೋಗ್ಬಿಟ್ಟು, ಇಲ್ಲ ವಯಸ್ಸಾದ್ಮೇಲೆ ಹೋಗ್ಬಿಟ್ಟು ನೆಮ್ಮದಿ ಹಳ್ಳಿಯಲ್ಲಿ ಜಾಗ ಇರೋರನ್ನ. ಅಕಸ್ಮಾತ್ ಇಲ್ಲ ಅಂದ್ರೂ ನಾನು ಅವನು ಒಂದು ತಗೊಂತೀವಿ. ತೊಗೊಬೇಕು ಆ ಥರ ಆಸೆ ಇಟ್ಕೊ, ತೊಗೊಳೋದು. ಈಗ ಇಲ್ಲಿವರೆಗೂ ಬಂದಿದ್ದೀವಿ, ಇನ್ನು ಏನು ನೋಡಿಲ್ಲ ನೀವು, ಪಾರ್ಕ್ ನೋಡಿಲ್ಲ ಅಷ್ಟೇ. ಇಲ್ಲಿ ನಮ್ಮ ಟೆಂಪಲ್ ಇದೆ, ಸ್ವಲ್ಪ ತೋರಿಸಿ, ಇನ್ನೂ ಸ್ವಲ್ಪ ತೋರಿಸ್ತೀನಿ ಅವಾಗವಾಗ. ಓಕೆ ಗಾಯ್ಸ್, ಫ್ರೆಂಡ್ಸ್, ಐ ಹೇಟ್ ಪ್ರೊನೌನ್ಸಿಂಗ್ ಗಾಯ್ಸ್. ಐ ಹೇಟ್, ಇರಿಟೇಷನ್ ಕಣ್ರಿ. ಐ ಡೋಂಟ್ ನೋ ವೈ. ನೋಡಿ ಸ್ನೇಹಿತರೆ, ಅದು ಇದು ಆಕ್ಚುಲಿ ಚೆನ್ನಾಗಿರೋದು. ನೋಡಿ ಸಂಬಂಧಿಕರೇ ಅದು, ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ನೀವೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ನನ್ನ ಸಂಬಂಧಿಕರು. ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ಬರೀ ಇಂಥದೆಯಾ? ಇಲ್ಲಿ ಚೆನ್ನಾಗಿ ರಿಲ್ಯಾಕ್ಸ್ ಮಾಡೋಣ ಅಂತ ಕೂತ್ಕೊಂಡ್ವಿ. ನಿಜವಾಗ್ಲೂ ತುಂಬ ರಿಲ್ಯಾಕ್ಸಿಂಗ್ ಆಗಿತ್ತು. ಸ್ವಲ್ಪ ಏನೋ ಸಮಾಧಾನ, ಫ್ರೆಶ್ ಏರ್ಸ್ ಎಲ್ಲ ಸಿಗ್ತಾಯಿತ್ತು. ಹಂಗೆ ಅವರು ನನಗೆ ಕ್ಯಾಮ್ರಾ ಅಡ್ವೈಸ್ ಕೊಡ್ತಾಯಿದ್ರು. ಅದ್ರ ಬಗ್ಗೆನೂ ಕೂಡ ಸ್ವಲ್ಪ ಡಿಸ್ಕಷನ್ ಮಾಡಿದ್ವಿ. ಬಾಯ್. ಅದು ಟೆಂಪಲ್ ಹತ್ರ ಹೂ ನೋಡಿ, ಆಮೇಲೆ ಅಲ್ಲಿ ಪಾರ್ಕ್. ಲೈಫ್ ಬಗ್ಗೆ ಹೇಳ್ತಾಳೆ, ಬನ್ನಿ ಕೇಳೋಣ. ಆನ್ ಮಾಡಿದ್ಯಾ? ಲೈಫು ಏನು ಹೇಳಿ ಅಂತಲೇ ಮಾಡ್ತೀನಿ. ಮೊದಲು ಸರಿಯಾಗಿ ಮಾತಾಡೋದು ಕಲೆ. ಏನಕ್ಕೆ ಲೈಫು ಒಂದೇ 17. ಲೈಫ್ ಈಸ್ ನಾಟ್ ಲೈಫ್. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಲೈಫ್ ಜೀವಿಸ್ತಿಲ್ಲ. ಲೈಫ್ ಈಸ್ ನಾಟ್ ಲೈಫಿಂಗ್. ಅಲ್ಲಿ ಕೂತ್ಕೊಂಡು ಇಬ್ಬರು ಚೆನ್ನಾಗಿ ಚಿಟ್ ಚಾಟ್ ಮಾಡಿದ್ವಿ, ಕಷ್ಟ ಸುಖ ಮಾತಾಡಿದ್ವಿ, ಸಖತ್ತಾಗಿ ನಕ್ವಿ. ಆಮೇಲೆ ನಿಸರ್ಗ ಅವ್ರು ಏನೋ ಹೇಳಿದ್ರು, ಅದಕ್ಕೆ ನನ್ನ ರಿಯಾಕ್ಷನ್ ಹಿಂಗಿತ್ತು. ಸೊ ಪಾರ್ಕ್ ತೋರ್ಸೋಕ್ಕಾಗಲಿಲ್ಲ, ಪಾರ್ಕಲ್ಲಿ ತುಂಬ ಜನ ಇದ್ದರು. ಇದು ಕ್ಯಾಂಟೀನ್ ರೂಟ್. ಮತ್ತು ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಇದು ಎಕ್ಸಿಟ್ ರೂಟು. ಎಂಟ್ರಿನೂ ಇದೆ, ಎಕ್ಸಿಟು ಇದೆ. ಇದು ಕೂಡ ಒಂದು ಸ್ಟ್ರೈಟ್ ಅವೇ, ತುಂಬ ಸ್ಟ್ರೈಟ್ ಅವೇ ಆಯಿತಾ ಅಂತ ನಂಗೆ ಗೊತ್ತು, ಬಟ್ ನಮ್ಮ ಕಾಲೇಜ್ ಇರೋದೇ ಹೀಗೆ. ಇಲ್ಲೊಂದು ಸ್ಟ್ರೈಟ್ ಹೋದರೆ, ನೆಕ್ಸ್ಟ್ ರೈಟ್ ತೊಗೊಂಡ್ರೆ ಅಲ್ಲಿ ಎಕ್ಸಿಟ್ ಸಿಗುತ್ತೆ ನಮಗೆ. ಈಗ ಅಲ್ಲಿಂದ ಸ್ಟ್ರೈಟ್ ಬಂದೆ, ಈಗ ರೈಟ್ ತೊಗೊತಾ ಇದ್ದೀನಿ. ನಾವು ಬಂದಿದ್ದು ಇದೇ ಎಂಟ್ರಿ ಕಾಲೇಜ್ಗೆ. ಇಲ್ಲಿ ಮೇಯ್ನ್ ಗೇಟ್ ಕಾಣ್ತಿದೆ ನೋಡಿ ದೂರದಲ್ಲಿ. ಇಲ್ಲಿ ಜಿಮ್ ಇದೆ, ಮತ್ತು ಬ್ಯಾಂಕ್ ಇದೆ, ಮತ್ತು ಫಸ್ಟ್ ಏಡ್ ಮಾಡೋಕ್ಕೆ ಇಲ್ಲಿ ಸ್ವಲ್ಪ ಮಿನಿ ಹಾಸ್ಪಿಟಲ್ ಥರ ಇದೆ. ಇದು ಅಡ್ಮಿಷನ್ ಆಫೀಸ್. ಯಾವುದೇ ಒಳಗಡೆ ಅಷ್ಟು ಬ್ರ್ಯಾಂಚಲ್ಲಿ ಯಾವುದೇ ಬ್ರ್ಯಾಂಚ್ಗೆ ನಾವು ಅಡ್ಮಿಷನ್ ಆಗಬೇಕು ಅಂದರೆ ಫಸ್ಟ್ ಇಲ್ಲಿ ಮೀಟ್ ಮಾಡಬೇಕು. ಇಲ್ಲಿ ಅಡ್ಮಿಷನ್ ಆದಮೇಲೆ ಅಲ್ಲಿ. ಮತ್ತು PGDM ಕೂಡ ಇದೆ ಇಲ್ಲಿ. ಮತ್ತು ಅವ್ರಿಗೋಸ್ಕರ ಇದು ಗ್ರೌಂಡು, ಕ್ರಿಕೆಟ್. ನಾವು ಕೂಡ ಇಲ್ಲಿ ಕ್ರಿಕೆಟ್ ಆಡ್ಬೋದು. ಸೊ ಕ್ರಿಕೆಟ್ ಗ್ರೌಂಡ್ ಇದು. ಇಲ್ಲಿ ಕೂಡ ಒಂದು ಸ್ಟ್ರೈಟ್ ಅವೇ ಸಿಗುತ್ತೆ ನಮಗೆ. ನೋಡಿ ಎಲ್ಲೆಲ್ಲೂ ಗ್ರೀನರಿ. ಏನು ಅನಿಸ್ತು ನಿಮಗೆ ನಮ್ಮ ಕಾಲೇಜ್ ಬಗ್ಗೆ ಅಂತ ಕಮೆಂಟ್ ಮಾಡಿ. ನಿಜವಾಗ್ಲೂ ತುಂಬ ಗ್ರೀನರಿ ಇಲ್ವಾ? ನನಗಂತೂ ತುಂಬ ಖುಷಿಯಾಗುತ್ತೆ, ತುಂಬ ಗ್ರೀನರಿ ಮೇಂಟೈನ್ ಮಾಡಿದ್ದಾರೆ ಅಂತ. ನೋಡಿ ಅಲ್ಲಿ ನಮಗೆ ಕೂರೋಕ್ಕೆಲ್ಲ ಪ್ಲೇಸಸ್ ಇದೆ, ಮತ್ತು ಅದಕ್ಕೆ ಅದ್ರ ಪಕ್ಕದಲ್ಲೇ ಒಂದು ಗಿಡ ಮರಗಳೆಲ್ಲ ಇದ್ದಾವೆ. ಸೊ ದಿಸ್ ಈಸ್ ವೆರಿ ಕ್ಯೂಟ್ ಅನಿಸುತ್ತೆ. ಅಂತೂ ಇಂತೂ ವ್ಲಾಗ್ ಎಂಡ್ ಆಗೋ ಟೈಮ್ ಬಂದೇ ಬಿಡ್ತು. ಸೀದಾ ಮೇನ್ ಗೇಟ್ ಹತ್ರ ಬಂದ್ವಿ. ಎಷ್ಟು ದೂರದಿಂದ ನಡ್ಕೊಂಬಂದ್ವಿ ನೋಡಿ.
ಇವತ್ತು ಪ್ಲ್ಯಾನ್ ಇದ್ದಿದ್ದೇ ಇದು ಕ್ಯಾಂಪಸ್ ಟೂರ್ ಅಂತ ಒಂದು ವ್ಲಾಗ್ ಮಾಡಬೇಕು ಅಂತ. ಸೊ ಬೆಳಗ್ಗೆಯಿಂದ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ ಪ್ಲೀಸ್. ಅಲ್ಲಿಂದ ಬಂದಿದಂತೂ ಗೊತ್ತಾಗಲ್ಲ, ಇದು ಹತ್ತುವಾಗ ಮಾತ್ರ ಏನೋ ತಿರುಪತಿ ಬೆಟ್ಟನೇ ಹತ್ತಿದ್ದೀನಿ ಅನ್ನೋ ಥರ ಫೀಲ್ ಬರುತ್ತೆ. ಅಷ್ಟು ಹಪ್ಪಾಗಿದೆ ಇಲ್ಲಿ. ಅಲ್ಲಿಂದ ಬಂದಿರ್ತೀವಿ, ಸುಸ್ತು ಬೇರೆ ಆಗಿರುತ್ತೆ. ಈ ಅಪ್ಪನ್ನ ಹತ್ಬೇಕಂದ್ರೆ ಲಿಟ್ರಲಿ ತಿರುಪತಿ ಬೆಟ್ಟನೇ ಅನಿಸೋದು. ಸೊ ಫೈನಲಿ ಇದೇ ಮೇನ್ ಗೇಟ್. ಇಲ್ಲಿಂದನೇ ಎಂಟ್ರಿ, ಇಲ್ಲಿಂದನೇ ಎಕ್ಸಿಟ್ ಎರಡು ಕೂಡ. ಈ ಕಡೆ ಫುಲ್ ಪಾರ್ಕಿಂಗ್ ವೆಹಿಕಲ್ಸ್ದು, 2 ವೀಲರ್ಸ್ ಮಾತ್ರ. ಇಲ್ಲೇನು ಪೇ ಮಾಡೋ ಅಗತ್ಯ ಇಲ್ಲ, ನಿಲ್ಲಿಸ್ಬೋದು. ಮತ್ತು ಮುಂದೆಗಡೆ ನಮ್ಮದು ಕಾಲೇಜ್ ಬಸ್ಸಸ್ ಎಲ್ಲ ನಿಂತಿರುತ್ತೆ. ಮಾರ್ನಿಂಗ್ ಕಾಲೇಜ್ ಬಸ್ಗೆ ಅಲ್ವಾ ಬಂದಿದ್ದು, ಸೊ ಅವು ಪಾರ್ಕಿಂಗ್ ಇಲ್ಲಿದೆ. ಇವಾಗ ಬೇಗ ಮುಗೀತಲ್ವ ಕಾಲೇಜ್ ಬಸ್ಸಸ್ ಸಂಜೆ ಹೊಡೆದು, ಸೊ ಆಟೋದಲ್ಲಿ ಹೋಗಬೇಕು. ಇದಾಗಿತ್ತು ನಮ್ಮ ಕ್ಯಾಂಪಸ್ ಟೂರ್. ಇದು ನಿಟ್ಟೆ ಕ್ಯಾಂಪಸ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್ ಬಾಯ್.